ಹಾಗೆ ಎ ಜನರೇಟೆಡ್ ವಿಡಿಯೋಸ್ ಯಾರು ಮಾಡ್ತಾ ಇದ್ದೀರೋ, ಎ ಕ್ರಿಯೇಟಿಂಗ್ ವಿಡಿಯೋಸ್ ಕನ್ನಡದಲ್ಲಾಗಿರ್ಬೋದು, ಯಾರು ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ ಗೈಸ್. ಮ್ಯಾಟ್ರ್ ಅವಶ್ಯಕತೆ ಎಲ್ಲ ಅನ್ಕೊತೀನಿ ಗೈಸ್. ಏನಕ್ಕೆ ಅಂದರೆ ನೀವೆಲ್ಲ ತಮ್ಮನೇಲಿ ನೋಡಿ ಬಂದಿರ್ತೀರ ಅಂತ ನನಗೂ ಚೆನ್ನಾಗಿ ಗೊತ್ತು. ಸೀದಾ ವಿಡಿಯೋ ಕಡೆ ಹೋಗ್ಬಿಡೋಣ. ಸೀದಾ ವಿಡಿಯೋ ಕಡೆ ಹೋಗೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ರಿಕ್ವೆಸ್ಟ್ ಗೈಸ್, ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿಬಿಟ್ಟು ಸೈಡಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿಬಿಟ್ಟು ಹಾಲು ಇಟ್ಕೊಳ್ಳಿ. ಯಾವ್ದು ವಿಡಿಯೋಕ್ಕೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಬನ್ನಿ ಗೈಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಯೂಟ್ಯೂಬ್ ಪಾರ್ಟ್ನರ್ಶಿಪ್ ಪ್ರೋಗ್ರಾಮ್ ಇದೇನು YPP ಏನಿದೆಯಲ್ಲ ಗೈಸ್, ಇದು ಜುಲೈ 15, 2025ರಿಂದ ತುಂಬ ಅಂದರೆ ತುಂಬ ಸ್ಟ್ರಿಕ್ಟ್ ಆ್ಯಕ್ಷನ್ನ ತಗೊಳ್ತಾ ಇದೆ ಗೈಸ್. ಹಾಗಿದ್ರೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಆಗಲ್ವಾ? ಆಗುತ್ತೆ ಗೈಸ್. ಅದಕ್ಕಂತಲೇ ಕೆಲವೊಂದಿಷ್ಟು ರೂಲ್ಸ್ಗಳಿದ್ದಾವೆ, ಅದನ್ನು ಫಾಲೋ ಮಾಡಿದ್ರೆ ಖಂಡಿತ ಆಗುತ್ತೆ. ಅದ್ಯಾವ್ದು ರೂಲ್ಸ್ ಅಂತ ಹೇಳ್ತೀನಿ, ಬನ್ನಿ ಗೈಸ್. ಇಲ್ಲಿ ನೋಡ್ಬೋದು ನೀವು, ನಾ ಇವಾಗ ಏನು ತೋರಿಸ್ತಾ ಇದ್ದೀನಲ್ಲ, ಇದು ಯೂಟ್ಯೂಬ್ ಕಡೆಯಿಂದ ಬಂದಿರತಕ್ಕಂಥ ರೂಲ್ಸ್ ಆಗಿರುತ್ತೆ. ಇದನ್ನು ಸ್ಕಿಪ್ ಮಾಡೋಣ, ಬನ್ನಿ ರೂಲ್ಸ್ ಕಡೆ ಹೋಗೋಣ. ನೋಡ್ಬೋದು, ಮೊದಲನೇದಾಗಿ ಟೆಕ್ಸ್ಟ್ ಟು ವಿಡಿಯೋ ಅಂದರೆ ಯಾರ್ಯಾರು ಕನ್ನಡ ಲಿರಿಕ್ಸ್ ಟೈಪ್ ಮಾಡಿಬಿಟ್ಟು ವಿಡಿಯೋನ ಎಡಿಟಿಂಗ್ ಟೆಂಪ್ಲೇಟ್ ಹಾಕ್ಬಿಡ್ತಿರೋ ಅವ್ರಿಗೂ ಅಮೌಂಟು ಮಾನಿಟೈಸೇಷನ್ ಆಗಲ್ಲ ಅಂತಲೇ ಹೇಳ್ಬೋದು ಗೈಸ್. ನಿಮ್ಗೆ ಇವಾಗ ಬೆಸ್ಟ್ ಆಪ್ಷನ್ ಅಂದರೆ ಇದು ಯಾರ್ಯಾರು ಮಾಡ್ತಾ ಇದ್ದಾರೋ ಅವ್ರು ಇವಾಗಲೇ ಸ್ಕಿಪ್ ಮಾಡೋದು ಒಳ್ಳೇದು ಗೈಸ್. ಯಾರ್ಯಾರು ಮಾನಿಟೈಸೇಷನ್ ಆಗಿದ್ರೂ ಡಿಸೇಬಲ್ ಆಗೋದಂತೂ ಖಂಡಿತ ಗೈಸ್. ಹಾಗೆ ಎ ಜನರೇಟೆಡ್ ವಿಡಿಯೋಸ್ ಯಾರು ಮಾಡ್ತಾ ಇದ್ದೀರೋ, ಎ ಕ್ರಿಯೇಟಿಂಗ್ ವಿಡಿಯೋಸ್ ಕನ್ನಡದಲ್ಲಾಗಿರ್ಬೋದು, ಯಾರು ಪ್ರತಿಯೊಬ್ಬರು ಮಾಡ್ತಾ ಇದ್ದಾರೆ, ಇವಾಗ ವೈರಲ್ ಇರೋದು ಎ ಅಂತಲೇ ಹೇಳ್ಬೋದು. ಈ ಚಾನಲ್ನು ಮಾನಿಟೈಸೇಷನ್ ಆಗಲ್ಲ ಅಂತಲೇ ಹೇಳ್ಬೋದು ಗೈಸ್. ಅಕಸ್ಮಾತ್ ನಿಮ್ದು ಏನಾದರೂ ಈಗ ಮಾನಿಟೈಸೇಷನ್ ಎನೇಬಲ್ ಆಗಿದ್ದರೆ ಜುಲೈ 15ರಿಂದ ಎಲ್ಲನೂ ಡಿಸೇಬಲ್ ಆಗುತ್ತೆ ಗೈಸ್. ನಿಮಗೆ ಬೆಸ್ಟ್ ಆಪ್ಷನ್ ಅಂದರೆ ಇದನ್ನು ಸ್ಕಿಪ್ ಮಾಡಿಬಿಟ್ಟು ಒಳ್ಳೆಯ ಒಂದು ಕಂಟೆಂಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ನೋಡ್ಬೋದಿದೆ, AI ಅಂಡ್ ಆಟೋ ಜನ್ರೇಟೆಡ್ ವಾಯ್ಸ್ನ ಯಾರು ಕ್ರಿಯೇಟ್ ಮಾಡ್ತಾ ಇದ್ದೀರಲ್ಲ, ಟೆಕ್ ವಿಡಿಯೋ ಮಾಡೋರಷ್ಟೇ AI ವಾಯ್ಸ್ನ ಆ್ಯಡ್ ಮಾಡಿಬಿಟ್ಟು ವೀಡಿಯೋಸ್ ಮಾಡ್ತಾ ಇದ್ದರೆ ಈಗಲೇ ಸ್ಕಿಪ್ ಮಾಡಿ. ನಿಮ್ಮ ಒಂದು ಚಾನಲ್ ಕೂಡ ಡಿಸೇಬಲ್ ಆಗುತ್ತೆ, ಮಾನಿಟೈಸೇಷನ್ ಆಗಲ್ಲ ಅಂತ ಹೇಳ್ಬೋದು. ಅದಕ್ಕಾಗಿ ನೀವು ನಿಮ್ಮದೇ ಓನ್ ವಾಯ್ಸಲ್ಲಿ ವಿಡಿಯೋ ಮಾಡಿದರೆ ತುಂಬಾ ಬೆಟರ್ ಗೈಸ್. ಹಾಗೆ ನಿಮ್ಮ ಚಾನಲ್ ಕೂಡ ಬಚಾವಾಗುತ್ತೆ, ನಿಮ್ಮ ಚಾನಲ್ಗೆ ಮಾನಿಟೈಸೇಷನ್ ಕೂಡ ಆಗುತ್ತೆ. ಹಾಗೆ ನೆಕ್ಸ್ಟ್ ನೋಡ್ಬೋದು ಇಲ್ಲಿ ಒನ್ ಟಾಪಿಕ್ ಟು ರಿಪೀಟ್ ವಿಡಿಯೋಸ್ ಅಂದರೆ ನೀವು ಒನ್ ಟಾಪಿಕ್ ಇಟ್ಕೊಂಡು ರಿಪೀಟ್ ಅದನ್ನೇ ವಿಡಿಯೋನ ಹಾಕ್ತಾ ಇದ್ರೆ ನಿಮ್ಗೆ ಆ ಚಾನಲ್ ಕೂಡ ಮಾನಿಟೈಸೇಷನ್ ಆಗಲ್ಲ ಗೈಸ್. ಅದನ್ನು ಡಿಸೇಬಲ್ ಆಗುತ್ತೆ ಅಂತಲೇ ಹೇಳ್ಬೋದು. ಈಗ ನೀವೇನು ಮಾಡಬೇಕಂದ್ರೆ ಅದನ್ನು ಸ್ಕಿಪ್ ಮಾಡಿ ಒಂದು ಒಳ್ಳೆ ಕಂಟೆಂಟ್ ಅಕೌಂಟ್ನ ಕ್ರಿಯೇಟ್ ಮಾಡಿ ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಹಾಗೆ ನೀವೇನಾದರೂ ರಿಯಾಕ್ಷನ್ ವೀಡಿಯೋಸ್ನ ಮಾಡ್ತಾಯಿದ್ರೆ ನೀವು ಮೇನ್ ಇಂಪಾರ್ಟೆಂಟ್ ಆಗಿರೋದು ಇಲ್ಲಿ ತಿಳ್ಕೊಬೇಕಾಗಿರೋದು, ನಿಮ್ಮ ಒಂದು ಓನ್ ವಾಯ್ಸ್ನ ಇಲ್ಲಿ ಆ್ಯಡ್ ಮಾಡಬೇಕಾಗುತ್ತೆ ಗೈಸ್. ಅವಾಗ ಮಾತ್ರ ನಿಮಗೆ ಮಾನಿಟೈಸೇಷನ್ ಅನ್ನೋದು ಎನೇಬಲ್ ಆಗುತ್ತೆ ಗೈಸ್. ಹಾಗೆ ಇಲ್ಲಿ ಮೇನ್ ಇಂಪಾರ್ಟೆಂಟ್ ಬಂದ್ಬಿಟ್ಟು ಕಾಪಿ ಪೇಸ್ಟ್ ವಿಡಿಯೋ ಯಾರು ಮಾಡ್ತಿದ್ರೋ ಅವ್ರಿಗಂತೂ ಮಾನಿಟೈಸೇಷನ್ ಎನೇಬಲ್ ಆಗೋದೇ ಇಲ್ಲ ಗೈಸ್. ಇದನ್ನು ಸ್ಕಿಪ್ ಮಾಡಿಬಿಟ್ಟು ಈಗಲೇ ಒಳ್ಳೆ ಕಂಟೆಂಟ್ನ ಸ್ಟಾರ್ಟ್ ಮಾಡಿ. ಹಾಗೆ ಲಾಸ್ಟ್ ಒಂದು ಬಂದ್ಬಿಟ್ಟು ನೋಡ್ಬೋದು, ಇಲ್ಲಿ ಏನು ತೋರಿಸ್ತಾ ಇದ್ದೀನಿ ಟೆಂಪ್ಲೇಟು, ಇದನ್ನು ಯಾರ್ಯಾರು ಕ್ರಿಯೇಟ್ ಮಾಡಿಬಿಟ್ಟು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀರೋ ಇವ್ರಿಗೂ ಬ್ಯಾಡ್ ನ್ಯೂಸ್ ಅಂತಲೇ ಹೇಳ್ಬೋದು ಗೈಸ್. ಏನಕ್ಕಪ್ಪ ಅಂದರೆ ಇವ್ರ ಚಾನಲ್ ಕೂಡ ಮಾನಿಟೈಸೇಷನ್ ಎನೇಬಲ್ ಆಗಲ್ಲ. ಅದಕ್ಕಾಗಿ ನಿಮ್ಮ ಟ್ಯಾಲೆಂಟಿಗೆ ತಕ್ಕಂಗೆ ನಿಮ್ಮ ಒಂದು ಓನ್ ಕಂಟೆಂಟ್ನ ಕ್ರಿಯೇಟ್ ಮಾಡಿಬಿಟ್ಟು ಅಪ್ಲೋಡ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಗಾಯ್ಸ್. ಹಾಗೆ ಇದಾಗಿತ್ತು ಇವತ್ತಿನ ವಿಡಿಯೋ. ಯಾರಿಗೆಲ್ಲ ಯೂಸ್ಫುಲ್ ಆಗಿದೆಯೋ ಲೈಕ್ ಆ್ಯಂಡ್ ಶೇರ್, ಸಬ್ಸ್ಕ್ರೈಬ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಲವ್ ಯು, ಟೇಕ್ ಕೇರ್, ಬಾಯ್ ಬಾಯ್ ಗಾಯ್.